ಇದು ಮೈಸೂರು ಜಿಲ್ಲೆ ಇವತ್ತು ಏನು ಮೈಸೂರು ಜಿಲ್ಲೆಯಲ್ಲಿ ಇಡೀ ನಾಯಕ ಸಮಾಜ ಚಾಮರಾಜನಗರ ಮತ್ತು ಮೈಸೂರು ಎರಡು ಜಿಲ್ಲೆಗಳಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಇಡೀ ರಾಜ್ಯ ನೋಡ್ತಕ್ಕಂಥ ಒಂದು ಒಳ್ಳೆ ಪ್ರತಿಭಟನೆ ಆಗಿದೆ. ಯಾಕೆ ಪ್ರತಿಭಟನೆ ಆಗಿದೆ ಅಂದ್ರೆ ಇವತ್ತು ನಾಯಕ ಸಮಾಜದಲ್ಲಿ ಏನು ಅನ್ಯಾಯಗಳಾಗಿವೆ, ಏನ್ ದೌರ್ಜನ್ಯಗಳಾಗವ್ರೆ, ಅವೆಲ್ಲನೂ ಕೂಡ ಇಡೀ ರಾಜ್ಯದ ನಾಯಕ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನ ಕೊಡ್ತಿದೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತ ಇವತ್ತು ನಾಯಕ ಸಮಾಜ ಇವತ್ತು ಅತಂತ್ರ ಸ್ಥಿತಿಯಲ್ಲಾಗಿದೆ. ಯಾಕೆ ಅತಂತ್ರ ಸ್ಥಿತಿ ಆಗಿದೆ? ಮೂರು ಒಂದು ಮಿನಿಸ್ಟರ್ ಗಿರಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು ನಾಮಕಾಸ್ತ ಮಾಡಕ್ ಕೊಟ್ರು. ಆದ್ರೆ ಎರಡನ್ನ ಆಳ ಕಿತ್ಕೊಂಡ್ರು. ಒಂದು ಮೊದಲು ನಾಗೇಂದ್ರ ಅವ್ರನ್ನ ಕಿತ್ಕೊಂಡ್ರು, ಆಗ ನಮ್ ಸಮಾಜ ಧ್ವನಿ ಎತ್ತಲಿಲ್ಲ. ಅವಾಗ ಅದು ನಮ್ಗೆ ಆದಂತ ಒಂದು ಶಾಪ ಅಂತ ನಾವು ಅನ್ಕತಿ. ಇವತ್ತು ಎರಡನೇರಲ್ಲಿ ಸಹಕಾರ ಸಚಿವರಾದಂತ ಈ ರಾಜ್ಯ ನೋಡ್ತಕ್ಕಂಥ ಒಳ್ಳೆ ಸಚಿವರು ಮಧುಗಿರಿಲಿ ಅವರು ಗೆದ್ದಂತವ್ರು. ಅವರು ಎಷ್ಟೇ ಸಮಾಜದ ಮೀಸಲು ಕ್ಷೇತ್ರ ಗೆದ್ದಂತವ್ರಲ್ಲ, ಅವರು ಜನರಲ್ ಕ್ಷೇತ್ರ ಗೆದ್ದಂತ ಒಬ್ಬ ಏಕೈಕ ನಾಯಕ ಅಂದ್ರೆ ನಾಯಕ ಸಮಾಜದಲ್ಲಿ ರಾಜಣ್ಣ ಅವರು ಇಡೀ ರಾಜ್ಯದಲ್ಲಿ ಯಾವ ಮೂಲೆ ನಿಂತ್ಕೊಂಡು ಕೂಡ ಎಸ್ ಟಿ ಸಮಾಜದಿಂದ ಮೀಸಲಾತಿ ಇಲ್ದರೆ ಜನರಲ್ ಕ್ಷೇತ್ರ ಇರ್ತಕ್ಕಂಥ ತಾಕತ್ ಇರ್ತಕ್ಕಂಥ ಪ್ರಭಾವಿ ನಾಯಕ ರಾಜಣ್ಣ ಅವರು. ಈ ರಾಜಣ್ಣ ಅವ್ರನ್ನ ತೆಗೆದು ನಾವು ಬೇರೆ ಸಮಾಜದವ್ರನ್ನ ಮುಖ್ಯಮಂತ್ರಿ ಆಗ್ಬೋದು ಅಂತ ಒಂದು ಕನ್ಸ್ ಕಾಣ್ಕೊಂಡು ಅವ್ರನ್ನ ಹೈಕಮಾಂಡ್ ಅನ್ನ ಒಳಾಕೊಂಡು ಹೈಕಮಾಂಡ್ ಇದ್ ಮಾಡ್ಕೊಂಡು ಅವ್ರನ್ನ ಇವತ್ತು ರಾಜಕೀಯದಿಂದ ಅವರನ್ನ ಸಂಪೂರ್ಣ ವಜಾಗೊಳಿಸುವಂತ ಕೆಲಸ ಮಾಡವ್ರೆ. ದಯಮಾಡಿ ಇವತ್ತೇನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇದೆ, ಒಂದ್ ಸ್ವಲ್ಪ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ನೀವು. ಇಡೀ ಹಿಂದುಳಿದ ಸಮಾಜ ಏನಿದೆ, SC ST ಸಮಾಜ ಏನಿದೆ, ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಗಾಲವಾಗಿ ನಿಂತು ಇಡೀ ರಾಜ್ಯದಲ್ಲಿ ಮತ್ತೆ ಕೆಲವು ಇತರ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲು ಪ್ರಮುಖ ಕಾರಣವಾಯಿತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕೊಡುಗೆ ಏನಾಗಿದೆ? 2 ಸಚಿವ ಸ್ಥಾನಗಳನ್ನ ಕಿತ್ಕೊಂಡಿದ್ದೀರಿ. ಅದರಲ್ಲೂ ರಾಜಣ್ಣ ಅವ್ರನ್ನ ಸಂಪೂರ್ಣ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ನಿಮ್ಗೆ ಇದಾಗಿದೆ. ಇದರಿಂದ ಯಾರು ನಿಮ್ಮ ಹೈಕಮಾಂಡ್ ಇருந்து ಯಾರು ಮಾತಾಡಿಲ್ವಾ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಪ್ರಭಾವಿ ಲೀಡರ್ ಅವ್ರೆ, ಯಾರು ಮುಂಚೂಣಿಲಿ ನಾನು ಕೂಡ ಮುಖ್ಯಮಂತ್ರಿ ಅಂತ ಯಾರು ಅಂತ್ಕೊಂಡವ್ರೆ, ಅವ್ರು ಮಾತಾಡಿದಾಗ ನೀವು ಅವ್ರ ವಿರುದ್ಧವಾಗಿ ನೀವು ಯಾಕೆ ಕ್ರಮ ತಗೊಳ್ಳಿ? ರಾಹುಲ್ ಗಾಂಧಿ ಅವರೇ, ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಈ ರಾಜ್ಯದಲ್ಲಿ ಬಂದಂತ ಪ್ರಭಾವಿ ರಾಜ ಯಾರು ಇದೆ ಅಂತ ಹೇಳಿ ಮುಂದಿನ ದಿನದಲ್ಲಿ ತೋರಿಸ್ತಾರೆ. ಜೊತೆಗೆ ಒಂದ್ ಏನಾಗಿದೆ ಅಂದ್ರೆ ವಾಲ್ಮೀಕಿ ಸಮಾಜದ ರಾಜಣ್ಣ ಅವ್ರನ್ನ ನೀವು ಕಡೆಗಣಿಸಿರೋದು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದ್ ಕಡೆ ಬಹಳ ಶಾಪ ಆದಂತಾಗಿದೆ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಪ್ರತಿಭಟನೆ ಪ್ರಾರಂಭವಾಗಿದೆ. ಇದೆಲ್ಲ ಇವತ್ತಿನ ನಿರಂತರ ಅದು 2 ವರ್ಷ ಪ್ರತಿಭಟನೆ ಸಂಪೂರ್ಣ ನಡೀತಿದೆ. ದಯಮಾಡಿ ಮುಖ್ಯಮಂತ್ರಿ ಒಂದು ಮನವಿ ಮಾಡ್ತೀವಿ. ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇಡೀ ನಾಯಕ ಸಮಾಜ ಪ್ರಭಾವವಾಗಿ ನಿಮ್ ಜೊತೆ ನಿಂತಿತ್ತು. ಆದ್ರೆ ಇದೇ ಮೈಸೂರು ಜಿಲ್ಲೆಯವರಾದಂತ ನೀವು ರಾಜಣ್ಣ ಅವ್ರ ಬಗ್ಗೆ ಯಾಕೆ ಮೌನವಾಗಿದ್ದೀರಿ ಅಂತ ನಮ್ಗೆ ಅರ್ಥ ಆಯ್ತಿಲ್ಲ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಏಕೈಕ ಧ್ವನಿ ಎತ್ತದಲ್ಲಿ ನಾಯಕರು ಅಂದ್ರೆ ಅದು ಮೊದಲಿಗೆ ರಾಜಣ್ಣ ಅವರು. ಇವತ್ತು ರಾಜಣ್ಣನವರ ನೀವು ತೆಗಿತೀರಿ ಅಂದ್ರೆ ಯಾಕೆ ನಿಮ್ ಮೌನ? ನೀವೇನೋ 5 ವರ್ಷ ರಾಜಕೀಯದಲ್ಲಿ ನೀವು ಇರ್ಬೇಕು ಅಂತ ಇದ್ರೆ ಅದು ರಾಜಣ್ಣ ಜೊತೆ ನಿಮ್ ಜೊತೆನೆ ಇನ್ಯಾರು ಕೂಡ ಧ್ವನಿ ಎತ್ತಲ್ಲ.